ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ನೋಡ್ತಾ ಇರ್ಬೋದು ಬೇಸನ್ ಲಡ್ಡು. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಬೇಸನ್ ಲಡ್ಡುನ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಲೋಕಲ್ದವ್ರದ್ದು ನನಗೆ ಆರ್ಡ್ರ್ ಇತ್ತು. ಆ್ಯಕ್ಚುಲಿ ಮೊನ್ನೆನೇ ಆರ್ಡ್ರ್ ಕೊಟ್ಟಿದ್ರು ಅವರು. ನಿನ್ನೆನೇ ಮಾಡಬೇಕಾಗಿತ್ತು ಎರಡು. ನಾನು ನಿನ್ನೆನೇ ಮಾಡಬಹುದಿತ್ತು, ಬಟ್ ನನಗೆ ಆರಾಮಿರಲಿಲ್ಲ. ಹೀಗಾಗಿ ನಿನ್ನೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದೀನಿ. ಇನ್ನೂ ಅಷ್ಟೊಂದು ಆರಾಮಿಲ್ಲ, ಬಟ್ ಆರ್ಡ್ರ್ ತೊಗೊಂಡಿದ್ನಲ್ಲ ಅಂಥೇಳಿ 6 ಗಂಟೆಗೆ ಎದ್ದು ಪ್ರಿಪೇರ್ ಮಾಡೀನಿ. ಟೈಮ್ ಈಗ 9ಕ್ಕೆ ಒಂದು 5 ನಿಮಿಷ ಐತಿ. ರೆಡಿ ಮಾಡಿ 1 ತಾಸು ಆಯ್ತು ನಾನೀಗ. ಸೊ 6 ಗಂಟೆಗೆ ಎದ್ದು ಪ್ರಿಪೇರ್ ಮಾಡೀನಿ. 1 kg ಬೇಸನ್ ಲಡ್ಡು ಜೊತೆಗೆ 1 kg ಚಕ್ಲಿ ಆರ್ಡ್ರ್ ಇತ್ತು. ಎರಡೂ ನನಗೆ ಇವತ್ತಂದ್ರೆ ಆಗಂಗಿಲ್ಲ ಅಂತ ಹೇಳಿ ನಿನ್ನೆ ಅಷ್ಟು ಆರಾಮಿರ್ಲಿಕ್ಕಂದ್ರೂ ಎದ್ದು ಚಕ್ಲಿ ಮಾಡಿಕೊಂಡೆ. 1 kg ಚಕ್ಲಿ ಮಾಡಿಕೊಂಡೆ. ಬಟ್ ನೋಡ್ರಿ, ಇನ್ನೂ ನಾನು ತೂಕ ಮಾಡಿಲ್ಲ, ಹೀಗೇನೆ ಇಟ್ಟೀನಿ ಕವರ್ ಹಾಕಿ. ಇನ್ನು ನಂತರ ಎರಡೂ ಕೂಡ ತೂಕ ಮಾಡಬೇಕು. ಇದು 1 kg ಮತ್ತು ಇದು 1 kg. ಅವರು ಆ್ಯಕ್ಚುಲಿ ನಮ್ಮ ಧಾರವಾಡ ಅವ್ರ ತವ್ರ ಮನೆ ಅಂತ, ನವನಗರ ಅವ್ರದ್ದು ಗಂಡನ ಮನೆ ಅಂತ. ಬಟ್ ಅವ್ರು ಇರೋದು ದುಬೈದಲ್ಲೇ, ಅಬುದಾಬಿಯಲ್ಲಿ ಇರ್ತಾರಂತ. ಹೀಗಾಗಿ ಅವ್ರು ಇವತ್ತು ಹೋಗ್ತಾ ಇದ್ದಾರೆ. ಅವ್ರದ್ದು ಇವತ್ತು ಫ್ಲೈಟ್ ಐತಂತ ಈವ್ನಿಂಗು. ಹೀಗಾಗಿ ನನಗೆ ಎಷ್ಟೊತ್ತಿದ್ರು 11-12 ಗಂಟೆ ಮಟ್ಟ ಕೊಟ್ಬಿಡ್ರಿ ಅಂತ ಹೇಳ್ಯಾರ. ನೋಡ್ರಿ, ಲಡ್ಡು ಮತ್ತು ಚಕ್ಲಿ ಅಬುದಾಬಿಗೆ ಹೋಗೋದಾವ ಇವು. ಖುಷಿ ಅನ್ನಿಸ್ತೈತಿ, ಒಂದು ಪ್ರೌಡ್ ಅಂತ ಹೇಳಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನಗೆ ಆರ್ಡ್ರ್ ಮಾಡಿದ್ದಕ್ಕೆ. ನೋಡ್ರಿ, ಈಗ ಬೆಳಗ್ಗೆ ಎದ್ದು ಆರ್ಡ್ರದ್ದು ಕೆಲಸ ಮುಗೀತಂದ್ರೆ ನನಗೆ ಟೆನ್ಷನ್ ಫ್ರೀ ಆಗ್ತೈತೆ ಅಂತ ಹೇಳಿ ಖುಷಿ ಆಗ್ತೈತಿ. ಇನ್ ಟೈಮಿಗೆ ನಾ ಕೊಡಬೇಕು, ಅದು ನನಗೆ ಮೇನ್. ಅದಕ್ಕೋಸ್ಕರ ಬೆಳಗ್ಗೆನ ಬೇಗ ಎದ್ದು ಮಾಡಿಕೊಂಡೆ. ಸೊ ನೋಡಿರಿ ಸ್ನೇಹಿತರೆ, ನಿಮಗೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ಇದೇ ರೀತಿ ನಿಮಗೂ ಕೂಡ ಫ್ರೆಶ್ ಆಗಿ ಶುಚಿಯಾಗಿ ರುಚಿಯಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಂತ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲಾಂದ್ರೆ ಕಾಲ್ ಮುಖಾಂತರ ಆದರೂ ನೀವು ಆರ್ಡ್ರ್ ಮಾಡಬಹುದು. ಈ ಮುಖಾಂತರ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ಸಿಗೆ, ಒಂದು ಇಂಡಿಪೆಂಡೆಂಟ್ ಲೈಫಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ, ಹೆಲ್ಪ್ ಆಕೈತಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬ್ಲಾಗ್ ಹೆಂಗೆ ಬರಾಕತ್ತಾವೋ ಬ್ಲಾಗ್ನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ಕೂಡ ಎಂಜಾಯ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ಶೇರ್ ಮಾಡಿರಿ. ಈ ಮುಖಾಂತರ ಕೂಡ ನನ್ನ ಯೂಟ್ಯೂಬ್ ಜರ್ನಿಗೂ ಕೂಡ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸರಿ, ಇದಿಷ್ಟು ಈಗ ಆಯಿತು. ನಾನು ಇದೆಲ್ಲ ಮಾಡೋ ಮಟ್ಟ ಅಂದ್ರೆ ಕಾವೇರಿ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಎಲ್ಲನೂ ಒರೆಸ್ಕೊಂಡ್ಲು. ಈಗ ಆಕಿ ಜಳಕಕ್ಕೆ ಹೋಗ್ಯಾಳ. ಇನ್ನು ನಂತರ ಬಂದು ದೇವ್ರನ್ನೆಲ್ಲ ಬೆಳಕ್ಕೊಂಡು ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡ್ತಾಳೆ. ಯಾಕಂದ್ರೆ ಇವತ್ತು ಮಂಗಳವಾರ ಸ್ನೇಹಿತರೆ, ಅದಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು, ಇದಂತೂ ಆಯ್ತು. ಈಗ ಹೊರಗಡೆ ಕ್ಲೈಮೇಟ್ ಇವತ್ತು ಒಂಚೂರು ಬಿಸಿಲೈತಿ. ಹೆಚ್ಚು ಕಡಿಮೆ ಒಂದು 8 ದಿವಸ ಅಂದ್ಕೊಳ್ರಿ ಬಿಸಿಲೇ ಇಲ್ಲ ನಮ್ಮ ಕಡೆ. ಒಂಥರ ಮೋಡ ಕವಿದ ವಾತಾವರಣ ಅಂತೀವಲ್ಲ, ಆ ಥರ ಇರ್ತೈತಿ. ಸ್ವಲ್ಪ ಮಳೆನೂ ಆಗ್ತೈತಿ. ಬಿಸಿಲಂತೂ ಇಷ್ಟು ಚುರುಕು ಇರಲೇನೇ ಇಲ್ಲ. ಇವತ್ತು ಸ್ವಲ್ಪ ಬಿಸಿಲೈತಿ, ನೋಡ್ತಾ ಇರ್ಬೋದು. ಇನ್ನು ಅಡುಗೆ ಮನೆಗೆ ಬಂದ್ರೆ ಇವು ರಾತ್ರಿ 1-2 ಪಾತ್ರೆ ಅದಾವ್ರಿ. ಇವನ್ನ ಒಕ್ಕರ ಜಾಗಕ್ಕೆ ಹಾಕ್ಬೇಕು, ಇನ್ನೂ ಹಾಕಿಲ್ಲ ನಾನು. ಮತ್ತು ನಮ್ಮ ಗಿಡದೊಳಗಿಂದ ನೋಡ್ರಿ ಮೆಣಸಿನ್ಕಾಯಿ ಈಗ ಜಸ್ಟ್ ನಾನು ಹಾರ್ವೆಸ್ಟಿಂಗ್ ಮಾಡಿದೆ ಅಥವಾ ಹರ್ಕೊಂಡು ಬಂದೆ ಮೆಣಸಿನ್ಕಾಯಿನ. ದೊಡ್ಡವಾಗಿದ್ವು, ಇನ್ನು ಅಲ್ಲೇ ಒಣಗ್ತಾವಿಲ್ಲ, ರೆಡ್ ಆಗ್ತಾವ ಅಂಥೇಳಿ ತಕ್ಕೊಂಬಂದ್ಬಿಟ್ಟೆ. ಈಗೇನು ಮಾಡಬೇಕಪ್ಪ ಅಂದ್ರೆ ನಾನು ಅವಲಕ್ಕಿ ಅಥವಾ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡೇನಿ. ಯಾಕಂದರೆ ಏನೂ ನೆನೆಸಿಲ್ಲ, ದೋಸೆಗೆ ಇಡ್ಲಿಗೆ ಪಡ್ಡಿಗೆ ಏನೂ ನೆನೆಸಿಲ್ಲ, ಉದ್ದಿನಬೇಳೆನೂ ಇಲ್ಲ, ಏನೂ ಇಲ್ಲ. ಹೀಗಾಗಿ ಏನಾದರೂ ಮಾಡೋಣಂತ. ಈಗ ನೋಡ್ರಿ, ಇದು ಕಡಾಯಿ ಏನಂದ್ರೆ ಬೇಸನ್ ಹುರಿದಿದ್ರಿ. ಇದು ಬೇಸನ್ ಲಡ್ಡುಗೆ ಬೇಸನ್ ಹುರಿದಿದ್ರ ಕಡಾಯಿ ಇದು. ಇದ್ರೊಳಗೆ ನಾನು ಒಗ್ಗರಣೆ ಕೊಡ್ತೀನಿ, ಯಾಕಂದ್ರೆ ತುಪ್ಪ ಹಾಕಿ ಹುರಿದಿರ್ತೀವಿ. ಕಡಾಯಿ ಏನಾಗಿಲ್ಲ ಇದು, ಇದ್ರೊಳಗೆ ಒಗ್ಗರಣೆ ಮಾಡ್ತೀನಿ. ಇಲ್ಲೇ ಈಗ ಜಸ್ಟ್ ಆರಾಮಿಲ್ಲ ಅಂತ ಹೇಳಿದೆ, ಬಾಯಿ ಒಂಥರ ಕೆಟ್ಟಂಗೆ ಆಗ್ಯದ 2-3 ದಿನ ಆತು ಆರಾಮಿಲ್ದಕ್ಕೆ. ಅದಕ್ಕೋಸ್ಕರ ತತ್ತಿ ತರ್ಸೀನಿ. ತತ್ತಿ ಕುದಿಸೇವಿ ಇದ್ರೊಳಗೆ. ಇದ್ರದ್ದು ರೆಸಿಪಿ ಶೇರ್ ಮಾಡ್ಬೇಕು ಅಂದ್ಕೊಂಡೇನಿ, ಎಗ್ ಮಸಾಲದ್ದು. ನೋಡೋಣಂತ ಏನಾಕೈತೆ ಅಂತ ಹೇಳಿ. ಈಗಂತೂ ಸದ್ಯಕ್ಕೆ ಟಿಫನ್ ಮಾಡ್ಕೊಳ್ಳೋಣ, ಹಶು ಅನ್ಸಾಕತೈತಿ. ನೋಡ್ರಿ, ಅವಲಕ್ಕಿನ ಮಾಡಿದೆ, ಉಪ್ಪಿಟ್ಟು ಮಾಡಲಿಲ್ಲ. ಅವಲಕ್ಕಿ ರೆಡಿ ಆದವು. ಸ್ವಲ್ಪ ಲಿಂಬೆಹಣ್ಣು ಹಾಕೀನಿ, ಟೇಸ್ಟ್ ಆಗ್ತೈತಿ. ಟೊಮೆಟೊ ಹಾಕಿಲ್ಲ, ಲಿಂಬೆಹಣ್ಣು ಹಿಂಡೀನಿ. ಲಿಂಬೆಹಣ್ಣು ಹಾಕಿದ್ರೆ ರುಚಿ ಮಸ್ತ್ ಆಗ್ತಾವೆ ಅವಲಕ್ಕಿ, ಅದಕ್ಕೋಸ್ಕರ. ಸೊ ಈಗ ಟಿಫನ್ ಮಾಡ್ಕೊಂಬಿಡೋಣಂತ.
ಇಲ್ಲೇ ರೆಡಿ ಆಗತ್ತ ಕಾವೇರಿ. ಇನ್ನು ನಂತರ ಪೂಜೆ ಮಾಡ್ತಾಳೆ. ಸ್ನಾನ ಆತ ರೆಡಿಯಾಗಿ ಪೂಜೆ ಮಾಡಿ ಟಿಫನ್ ಮಾಡಿ ಡ್ಯೂಟಿಗೆ ಹೋಗ್ತಾಳಾಗಿ. ನಿಮ್ಗೆ ಆಗಲ್ಲಿ ತೋರಿಸಿದೆ ಇವತ್ತು ಬಿಸಿಲು ಬಿದ್ದೈತೆ ಅಂತ ಹೇಳಿ. ತಡಕಿಲ್ದ ಹೋತ್ ನೋಡ್ರಿ. ಹಿಂಗೆ ಐತೆ ನೋಡ್ರಿ ವಾತಾವರಣ. ಒಂದು 8 ದಿವಸ ಆಯ್ತು. ಒಂಥರ ಮೋಡ ನೋಡ್ತಾ ಇರ್ಬೋದು. ಇವತ್ತರ ಬಿಸಿಲು ಬಿತ್ತಬಿಡ ಅಂದ್ಕೊಂಡ್ಯಾನ, ಮತ್ತು ಹೋಗೇ ಬಿಡ್ತು ತಡಕಿಲ್ದ. ಹಿಂಗೈತೆ ನೋಡ್ರಿ. ಸರಿ ಸ್ನೇಹಿತರೆ, ಮತ್ತು ನಂತರ ಸಿಗ್ತೀನಂತ. ಸ್ನೇಹಿತರೆ, ಹೇಳಿದೆ ಮಂಗಳವಾರ ಇವತ್ತು. ಸೊ ಪೂಜೆ ಆಯ್ತು ನೋಡ್ರಿ. ಕಾವೇರಿ ಪೂಜೆ ಮಾಡಿದ್ಲು. ಮತ್ತು ಬೇಸನ್ ಲಡ್ಡು ಮಾಡಿದ್ದೆ, ನೈವೇದ್ಯ ಆಗೈತಿ. ಸಾಕಷ್ಟು ಸಾರಿ ಹೇಳಿದ್ದೀನಿ, ನಾ ಏನೋ ಮಾಡಲಿ ಫಸ್ಟ್ ದೇವರಿಗೆ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬೇಸನ್ ಲಡ್ಡುನ ನೈವೇದ್ಯ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡಿ ಕಾವೇರಿ ಡ್ಯೂಟಿಗೆ ಹೋದ್ಲು. ನಂದು ಟಿಫನ್ ಆಯಿತು. ಸೊ ಈಗ ವಿಡಿಯೋನ ನಾನು ತೊಗೊಂಡೆ. ಜಸ್ಟ್ ಹೋದ್ಲರೇಕಿನೋ. ಸ್ನೇಹಿತರೆ, ಹೇಳಿದೆ ಹುಷಾರಿಲ್ದ ಬಾಯಿ ಒಂಥರ ಹಂಗಾಗೈತಿ. ಏನಾದರೂ ತಿನ್ಬೇಕನ್ಸಿತ್ತು. ಹೀಗಾಗಿ ನಾನು ಎಗ್ ಮಸಾಲ ಮಾಡೋಕ್ಕೆ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿನಿ ಅಂತ ಹೇಳಿದ್ದೆ. ಅದನ್ನು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಅಂದಿದ್ದೆ. ಮಾಡಿದೆ ನೋಡಿರಿ ಎಗ್ ಮಸಾಲ. ಯಾವ ರೀತಿ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿರಿ ಸ್ನೇಹಿತರೆ. ಏನಿಲ್ಲ, ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್, ದೊಡ್ಡ ಸ್ಪೂನ್ಲೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲೇ ತೇಜ್ಪತ್ತ ಅಥವಾ ಪಲಾವ್ ಎಲೆ ಏನಂತೇವೆ ದೊಡ್ಡ ಇದ್ದು ರೀ, ಸ್ವಲ್ಪ ಕಟ್ ಮಾಡಿ ಸೇರಿಸಿದೆ. ಒಂದೇ ಒಂದು ಸ್ಟಾರ್ ಆನಿಯನ್ ಅಥವಾ ಸ್ಟಾರ್ ಮೊಗ್ಗಂತಾರಲ್ಲ ಅದನ್ನು ಹಾಕ್ಕೊಂಡೆ. ಫ್ಲವರ್ ಸ್ವಲ್ಪ ಘಮ ಬಿಡಲಿ. ಸ್ಟೀಲ್ ಪಾತ್ರೆ ನೋಡಿರಿ ಎಷ್ಟು ಲಘು ಬಿಸಿ ಆಗ್ತೈತೆ ಅಂತ ಹೇಳಿ. ದೊಡ್ಡವು ಒಂದು 3 ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡೆ ನೋಡಿರಿ. ಇವನ್ನ ಸ್ವಲ್ಪ ಕಂದು ಬಣ್ಣ ಬರೋ ಮಟನೂ ಇವನ್ನ ಎಣ್ಣೆ ಒಳಗೆ ಚಲೋ ತಂಗ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು ಯಾವಾಗಲೂ ಉಳ್ಳಾಗಡ್ಡಿನ ರುಬ್ಬೆ ಹಾಕ್ತಿದ್ದೆ. ಈ ಸರಿ ಸಣ್ಣಗೆ ಕಟ್ ಮಾಡಿ ಹಾಕೀನಿ, ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ. ಮತ್ತು ಉಳ್ಳಾಗಡ್ಡಿ ಲಘುನ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಅಂದ್ರೆ ಫಾಸ್ಟಾಗಿ ಫ್ರೈ ಆಗ್ತಾವೆ. ಅದಕ್ಕೆ ನಾನು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಒಂಚೂರು ಬ್ರೌನ್ ಆದಮೇಲೆ, ಲೈಟ್ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡು ಇದ್ರದ್ದು ಹಸಿ ವಾಸನೆ ಹೋಗೋ ಮಟನೂ ಚಲೋ ತಂಗಿದನ್ನು ನಾವು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ. ಈಗೇನೈತಿ, ಇದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಸಾಲ ಸೇರಿಸೋಣಂತ. ಒಂದು ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡೆ. ಹಾಗೆ 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡೆ. 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಆಗಲೇ ಬರೀ ಉಳ್ಳಾಗಡ್ಡಿಗೆ ಸ್ವಲ್ಪ ಹಾಕಿದ್ದೆ. ಈಗ ಗ್ರೇವಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಶಿಣ ಪೌಡರ್ ಒಂದು 1/4 ಚಮಚದಷ್ಟು ಅರ್ಶಿಣ ಪೌಡರ್ನ ಇಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡೋಣ. ಒಂದಿಷ್ಟು ಸೆಕೆಂಡ್ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ನಂತರದಲ್ಲಿ ಏನು ಮಾಡೋಣ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಇಲ್ಲಾಂದ್ರೆ ಮಸಾಲೆ ಏನಾಗ್ತೈತೆ ಅಂದ್ರೆ ಸೀದು ಹೋಗ್ತೈತಿ. ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ. ಮತ್ತು ನಾ ಏನು ಮಾಡೀನಂದ್ರೆ ಇದು ಟೊಮೆಟೊ ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು 4-5 ಗೋಡಂಬಿ, ಆಮೇಲೆ 2 ಏಲಕ್ಕಿ, ಒಂಚೂರು ಚಕ್ಕೆ, ಇವಿಷ್ಟನ್ನು ನಾನು ರುಬ್ಕೊಂಡಿದ್ದೀನಿ ರೀ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಷ್ಟೇ ರುಬ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ರುಬ್ಬಿಲ್ಲ ಇವತ್ತು, ಹೆಚ್ಚು ಹಾಕೀನಿ. ಬಟ್ ಟೊಮೆಟೊನ ನಾನು ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗೆಲ್ಲ ಉಳ್ಳಾಗಡ್ಡಿ ಚೆನ್ನಾಗಿ ಎಲ್ಲನೂ ಫ್ರೈ ಆದ ನಂತರ ಮಸಾಲೆ ಜೊತೆಗೆ ಈಗೇನೈತಿ ರುಬ್ಬಿದಂಥ ಪೇಸ್ಟನ್ನ ಇಲ್ಲೇ ನಾವು ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಮಿಕ್ಸಿ ಜಾರೊಳಗೆ ಇನ್ನೂ ಮಸಾಲೆ ಇತ್ತು, ಸ್ವಲ್ಪ ನೀರು ಹಾಕಿ ಇಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿರಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ಮುಚ್ಚಿ ಮಸ್ತಾಗೆ ನಮ್ಗೆ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕ್ರಿ. ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ. ಚೆನ್ನಾಗಿ ಬರ್ತೈತಿ, ಟೇಸ್ಟಿಯಾಗಿ ಬರ್ತೈತಿ. ಒಂಥರ ಏನಂದ್ರೆ ಧಾಬಾ ಸ್ಟೈಲ್ ಅಂತ ಹೇಳ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಸ್ನೇಹಿತರೆ. ಇದು ಎಗ್ ಮಸಾಲ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಈಗ ಇದನ್ನು ಒಂಚೂರು ಮುಚ್ಚಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಆನಂತರ ಏನೈತಿ, ಇದಕ್ಕೆ ನಮ್ಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಬಿಸಿ ನೀರನ್ನು ಸೇರಿಸ್ಕೊಳ್ಬೇಕು. ತಣ್ಣೀರು ಹಾಕಬೇಡ್ರಿ,
ಬಿಸಿ ನೀರನ್ನು ಹಾಕ್ಕೊಳ್ರಿ. ಅಂದ್ರೆ ಮಾತ್ರ ಏನಾಗ್ತೈತೆ ಅಂದ್ರೆ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಮತ್ತು ಕುಕ್ಕಿಂಗ್ ಪ್ರೊಸೆಸ್ ಏನೈತಲ್ರಿ ಕಂಟಿನ್ಯೂ ಆಗಿರ್ತೈತಿ. ಕಲರ್ ಕೂಡ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಬಿಸಿ ನೀರನ್ನ ಸೇರಿಸ್ರಿ. ಇಷ್ಟೆಲ್ಲ ಹಾಕಿ ಆದ ನಂತರ ಇದನ್ನು ಒಂದು ಸರಿ ಚೆನ್ನಾಗಿ ಇನ್ನೊಮ್ಮೆ ನೀರು ಹಾಕಿದ ಮೇಲೆ ಮಸ್ತಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ. ಬಿಸಿನೀರು ಹಾಕಿರೋದ್ರಿಂದ ನೋಡಿರಿ ಕುದಿ ಅಂತೂ ನಿಂತಿಲ್ಲ. ಅದಕ್ಕೋಸ್ಕರನ ಬಿಸಿನೀರು ಹಾಕ್ಬೇಕು ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರದಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲೇನ ಕ್ರಷ್ ಮಾಡಿ ಒಂಚೂರು ಹಾಕ್ಕೊಳ್ತೀನಿ ರೀ ಕಸೂರಿ ಮೇಥಿ. ಆನಂತರ ಏನೈತಿ ಬಾಯ್ಲ್ ಮಾಡಿದಂಥ ಎಗ್ ಅಥವಾ ತತ್ತಿಗಳನ್ನು ನಾನು ಒಂಚೂರು ಫೋರ್ಕಿಂದ ಈ ಥರ ಮಾಡೀನಿ ನೋಡಿರಿ. ಅಂದ್ರೆ ಮಸಾಲೆ ಎಲ್ಲ ಒಳಗೆ ಮಟ್ಟ ಹೋಗಲಿ ಅಂಥೇಳಿ ಎಲ್ಲ ತತ್ತಿಗೂ ಫೋರ್ಕಿಂದ ಅಥವಾ ಚಾಕುಯಿಂದ ಈ ಥರ ಸ್ವಲ್ಪ ಕಟ್ಕೊಡ್ರಿ. ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತಾವೆ ತತ್ತಿ. ಕುದಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೆ ನಾನು. ಅದಕ್ಕೆ ಒಂದು ಚೂರು ಅದು ಕೊಟ್ಟು ಹಾಕಿದ್ದೀನಿ ನೋಡಿರಿ. ಈಗ ಒಂದು ಸರಿ ಸಾವಕಾಶ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಮಸ್ತಾಗೆ ಒಂದು ಕುದಿ ಬರ್ಬೇಕ್ರಿ. ನೋಡ್ತಾ ಇದ್ದೀರಿ ಈ ರೀತಿ ಮಸ್ತಾಗೆ ಕುದಿಬೇಕದು. ಇನ್ನೂ ನೋಡಿರಿ ಇನ್ನೂ ಎಣ್ಣೆ ಬಿಟ್ಟು ಬರಬೇಕು. ಇನ್ನೂ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಸಖತ್ತಾಗಿ ಬಂದೈತೆ ನೋಡಿರಿ. ನೋಡ್ತಾ ಇದ್ದೀರಿ ಎಲ್ಲ ಸೈಡೆಲ್ಲ ಎಣ್ಣೆ ಯಾವ ರೀತಿ ಬಂದೈತೆ ಅಂಥೇಳಿ. ಸೊ ಈ ರೀತಿ ಬಂದಾದ ನಂತರ ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಎಗ್ ಮಸಾಲ ರೆಡಿ ಅಂತಲೇ ಹೇಳ್ಬೋದು. ತೋರಿಸ್ತಾ ಇದ್ದೀನಿ ನೋಡಿರಿ ನಿಮ್ಗೆ ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ಸಖತ್ತಾಗಿ ಬಂದಿತ್ತು. ನನಗೆ ಆ್ಯಕ್ಚುಲಿ ಎಗ್ ಮಸಾಲ ಭಾಳ ಇಷ್ಟ ರೀ. ಮತ್ತು ಯಾರೆಲ್ಲ ನಾನ್ ವೆಜ್ ತಿನ್ನಂಗಿಲ್ಲ ದಯವಿಟ್ಟು ಕ್ಷಮಿಸ್ರಿ. ನಾನು ವಿಡಿಯೋ ನೋಡೋರು ಅಪರೂಪಕ್ಕೆ ಯಾವಾಗಾರ ಶೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿರಿ ಮಸ್ತಾದ ಎಗ್ ಕರಿ, ಎಗ್ ಮಸಾಲ, ತತ್ತಿ ಸಾರು ಎಲ್ಲ ರೆಡಿ ಆಯಿತು. ನೀವು ಟ್ರೈ ಮಾಡಿರಿ. ಅದಕ್ಕೆ ಬಂತು ತಗೋಕತ್ತ. ಏನು ಮಾಡತ್ತಿ ಮಮ್ಮಿ? ಏನು ಮಾಡೋಣ ಹೇಳಿ? ಎಗ್ ಮಸಾಲ, ಅಂಡಾ ಕರಿ, ತತ್ತಿ ಸಾರು ಏನು ಬೇಕಾದರೂ ಅನ್ಬೋದು. ಬುರ್ಜರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದ್ರಾಗ ಏನು ಮಾಡೀನಿ ಈಗ ಮಾಮಾರಿಗೆ ಹಾಕಿಟ್ಟೀನಿ. ಅಲ್ಲಿ ಡಬ್ಬಿ ಒಳಗೆ ಹೆಚ್ಚಿಟ್ಟೀನಿ, ಅಲ್ಲಿ ಹೊರಗಿಟ್ಟೀನಿ. ಈಗ ಇದಕ್ಕೆ ಚಪಾತಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಬಿತ್ರಿ. ಇದು ಮಗ ಬಂದನ್ರಿ. ಈಗ ಹೇಳಿದ್ದೆ ಅವನಿಗೆ ಬೆಳಗ್ಗೆನ ಎಗ್ ಮಸಾಲ ಮಾಡತ್ತೀನಿಪ್ಪ ಊಟಕ್ಕೆ ಬಾ ಅಂತ ಹೇಳಿ. ಸೊ ಈಗ ನಾವಿಬ್ರು ಹಿಂಗೆ ಮಾಡೋದಕ್ಕೆ ಮಗಳ ಕಡೆ ಬಯಸ್ಕೊತೀವಿ. ಹಾಂ ಹೌದಲ್ಲ? ಆಕಿ ಕರ್ದೇವ್ರಿ, ಆಕಿ ಬರಂಗಿಲ್ರಿ. ಆಕಿಗೆ ಬಾ ಅಂದ್ರೆ ಬಂದಿಲ್ಲ ಆಕಿ. ಮತ್ತು ನಿನ್ನ ಮಗಗಷ್ಟು ಕರಿತಿ ತಗೋರ್ವಾ, ನಿನ್ನ ಮಗಗಷ್ಟ ಕೊಡ್ತಿ ತಗೋರ್ವಾ ಅಂತಾಳ. ಈಗೇನೈತಿ ಇವನಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡತ್ತಲ್ರಿ. ಬಿಸಿ ಬಿಸಿ ಚಪಾತಿ ಮಾಡ್ರಿ. ಇವತ್ತು ಬಿಸಿಲೇ ಸಿಕ್ಕಾಪಟ್ಟಿ. ಇಲ್ಲೇ ರಾತ್ರಿ ರೈಸ್ ಐತ್ರಿ, ಅದನ್ನ ಬಿಸಿ ಇಟ್ಟೀನಿ. ಸ್ವಲ್ಪ ಬಿಸಿ ಆದ್ರೆ ಸಾಕಂತ ಹೇಳಿ. ನಿಮ್ಮ ತಾಟ್ ಇಲ್ಲ. ಸರಿ ಸರಿ ನಂದು ಎಲ್ಲ ಇದು ಒಂದು ಪ್ಲೇಟ್ ರೀ. ಇದ್ರಾಗ ಕೊಡ್ಬೇಕು ಅವನಿಗೆ ಉಳ್ಳಾಗಡ್ಡಿ ಲಿಂಬೆ ಚಕ್ರಿ. ಅವನಿಗೆ ಬೇಕ್ರಿ ಊಟಕ್ಕೆ. ಈಗ ಅದಕ್ಕೆ ನಿನ್ನ ಹೆಚ್ಕೊ ಅಂತ ಹೇಳತ್ತೀನಿ ನಮ್ಗೆ. ನಾ ಚಪಾತಿ ಮಾಡೋ ಮಟ್ಟ ಅವ ಅದನ್ನ ಹೆಚ್ಕೋತ. ಹಲೋ ಫ್ರೆಂಡ್ಸ್, ಬರ್ರಿ ಊಟ ಮಾಡೋಣ. ಬಿಸಿ ಬಿಸಿ ಚಪಾತಿ, ಅಂಡಾ ಮಸಾಲ, ಆಮೇಲೆ ಸಲಾಡ್, ಮತ್ತು ಆಮೇಲೆ ಇಲ್ಲೇ ಮಾಮಾರ ಡಬ್ಬಿ ಐತ್ರಿ. ಮಮ್ಮಿ ಹಾಕಿಟ್ಟಾಳ್ರಿ. ಈಗ ಮಾಮಾರ್ ಬರ್ತಾರ್ರಿ ತೊಗೊಂಡು ಹೋಗಾಕ್ರಿ. ಅಲ್ಲಿ ಹೊರಗೆ ನನ್ನ ಸೈಕಲ್ ನಿಂತೈತ್ರಿ. ಮಮ್ಮಿ ಚಪಾತಿ ಮಾಡತ್ತಲ್ರಿ. ಚಪಾತಿ ಒಂದು 4 ಚಪಾತಿದ ಹಿಟ್ಟಿತ್ತು ರೀ ಫ್ರಿಜ್ ಒಳಗೆ. ನನಗೆ ಮಗಗೆ ಅಷ್ಟ ಅಲ್ರಿ, ಹೀಗಾಗಿ ಅವಷ್ಟ ಮಾಡಿದೆ. ಮತ್ತು ರೈಸ್ ಇತ್ತು ರೀ ರಾತ್ರಿ ಅಂತ ಹೇಳಿದೆ ನಿಮಗೆ. ರಾತ್ರಿ ಪಲಾವ್ ಮಾಡಿದ್ಲ ಕಾವೇರಿ, ಅದು ಇತ್ತು. ಬಟ್ ಅದ್ರ ಜೊತೆ ಏನೂ ಇರಲಿಲ್ಲ ಗ್ರೇವಿ. ಹೀಗಾಗಿ ನನಗೂ ಸ್ವಲ್ಪ ಬಾಯಿ ಕೆಟ್ಟಂಗಾಗಿತ್ತು ಅಂತ ಹೇಳಿದೆ. ಅದ್ರ ಸಲುವಾಗಿ ಎಗ್ ಕರಿ ಮಾಡೀನಿ. ಮತ್ತು ಮಗಗೆ ಹೇಳಿದ್ದೆ ನಾನು ಒಬ್ಬಾಕೆನ ಊಟಕ್ಕೆ ಬಾಪ ಅಂತ. ಈಗ ಬಂದಾನ ಅವನಿಗೆ ಬಿಸಿ ಬಿಸಿ ಚಪಾತಿ ಹಾಕಿಕೊಟ್ಟೆ, ಊಟ ಮಾಡಕತ್ತಾನು. ಏನು ರೀ ಸರ್, ಹೆಂಗಾಗೈತೆ ರೀ ಎಗ್ ಮಸಾಲ? ಮಸ್ತ್ ಐತ್ರಿ.
ಚಲೋ ಆಗೈತಿ, ಟೇಸ್ಟ್ ಆಗೈತಿಲ್ಲ. ಇವತ್ತು ಉಳ್ಳಾಗಡ್ಡಿ ರುಬ್ಬಿ ಹಾಕಿಲ್ಲ, ಹೆಚ್ಚು ಹಾಕೀನಿ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ. ಚಲೋ ಆಗೈತಿ. ಊಟ ಮಾಡಿ. ಮತ್ತು ಸದ್ಯದ್ರೊಳಗೆ ಅಂದ್ರೆ ನಮ್ಮದು ಫುಲ್ ಫ್ಯಾಮಿಲಿ ಟ್ರಿಪ್ ಹೋಗೋರು ಇದೇವೆ ರೀ. ಹೌದಲ್ಲ? ಸರ್ಪ್ರೈಸ್ ಎಲ್ಲಿಗೆ ಹೋಗಾಕತ್ತೀವಿ ಅನ್ನೋದು ಸ್ವಲ್ಪ ಸರ್ಪ್ರೈಸ್ ಇರಲಿ, ಕ್ಯೂರಿಯಾಸಿಟಿ ಇರಲಿ ನಿಮಗೂ ಕೂಡ. ಬಟ್ ಎಲ್ಲರೂ ಅಂದ್ರೆ ಎಲ್ಲರೂ ನರ್ಗುಂದು ಫುಲ್ ಫ್ಯಾಮಿಲಿ ಹೋಗಾಕತ್ತೀವಿ. ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತೈತಿ. ಭಾಳ ದಿನದ ಕನಸಿತ್ತು ನನಗೆ, ಭಾಳ ದಿನದ ಕನಸಿತ್ತು ಅಲ್ಲಿ ಹೋಗೋದು. ಬಟ್ ಆಗಿರಲಿಲ್ಲ, ಟೈಮ್ ಕೂಡಿ ಬಂದಿರಲಿಲ್ಲ. ಬಟ್ ಈಗ ಬಂದೈತಿ. ಅದು ನಾವಷ್ಟು ಅಂದ್ಕೊಂಡು ಅದು ಒಬ್ಬರು ಅಂದ್ಕೊಂಡು ಫುಲ್ ಫ್ಯಾಮ್ಲಿ ರೆಡಿ ಆಗ್ಯಾರ, ಎಲ್ಲ ತಯಾರಿ ಆಗೈತಿ. ಸೊ ವೇಟ್ ಮಾಡಿರಿ, ಆ ಬ್ಲಾಗಿಗೋಸ್ಕರ ವೇಟ್ ಮಾಡಿರಿ. ನೀವು ಕೂಡ ಇಷ್ಟಪಡ್ತೀರಿ. ಹಾಂ, ನಮ್ಮ ಜರ್ನಿ ಹೆಂಗೆ ಇರ್ತೈತಿ, ಯಾರ್ಯಾರು ಇರ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ, ಎಲ್ಲಿಗೆ ಹೊಂಟೀವಿ, ಎಲ್ಲನೂ ಕೂಡ ತುಂಬ ಅಂದ್ರೆ ತುಂಬ ನಾವು ಕೂಡ ವೇಟ್ ಮಾಡಾಕತ್ತೀವಿ. ನೀವು ಕೂಡ ವೇಟ್ ಮಾಡಿ ತಪ್ಪದ ಡೈಲಿ ಬ್ಲಾಗ್ಸ್ ನೋಡಿರಿ, ಅಂದ್ರೆ ನಿಮ್ಗೆ ಆ ಬ್ಲಾಗು ನೋಡೋಕೆ ಸಿಗ್ತೈತಿ. ಮತ್ತು ಡೈಲಿ ಬ್ಲಾಗ್ಸ್ ತಪ್ಪದ ನೀವು ನೋಡ್ಬೇಕಂದ್ರೆ ನನ್ನ ಚಾನಲನ್ನು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಯಾವಾಗೋ ವಿಡಿಯೋ ಹಾಕಿದ್ರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ತಕ್ಷಣ ನೀವು ವಿಡಿಯೋನ ನೋಡಬಹುದು, ಎಂಜಾಯ್ ಮಾಡ್ಬೋದು. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕಪ್ಪ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿರಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ. ಊಟ ಮಾಡಪ್ಪ. ಇಷ್ಟ ಆಯ್ತಾ?